ತಮಿಳುನಾಡು ವಿಧಾನಸಭಾ ಚುನಾವಣೆಯ ಮತ ಎಣಿಕೆಗೆ ಇನ್ನೊಂದು ದಿನ ಬಾಕಿ ಇದೆ. ರಿಸಲ್ಟ್ ಅನೌನ್ಸ್ ಆಗೋ ಟೈಮ್ ಹತ್ರ ಬಂದೇ ಬಿಡ್ತು. ಸೊ ಫಲಿತಾಂಶ ಪ್ರಕಟವಾಗೋದಕ್ಕೆ ಕೌಂಟ್ ಡೌನ್ ಶುರುವಾಗಿರೋ ಟೈಮ್ನಲ್ಲೇ ರಾಜ್ಯ ರಾಜಕೀಯದಲ್ಲಿ ಅಂದರೆ ತಮಿಳುನಾಡು ರಾಜ್ಯ ರಾಜಕೀಯದಲ್ಲಿ ಹೊಸ ಮೈತ್ರಿಗಳ ಬಗ್ಗೆ ಈಗಲೇ ಚರ್ಚೆಗಳು ಜೋರಾಗಿ ನಡೀತಾ ಇವೆ. ಇನ್ ಕೇಸ್ ಈ ಎಲೆಕ್ಷನ್ನಲ್ಲಿ ಯಾವುದೇ ಪಕ್ಷಕ್ಕೆ ಸ್ಪಷ್ಟ ಬಹುಮತ ಸಿಗದೆ ಹೋದ್ರೆ, ಅತಂತ್ರ ಸ್ಥಿತಿ ಏನಾದರೂ ನಿರ್ಮಾಣ ಆಗಿಬಿಟ್ರೆ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟ ನಟ ವಿಜಯ್ ನೇತೃತ್ವದ ಟಿವಿಕೆಯ ಬೆಂಬಲ ಪಡೆಯುತ್ತಾ ಅನ್ನೋ ಪ್ರಶ್ನೆಗಳು ಈಗ ಕ್ರಿಯೇಟ್ ಆಗ್ತಾ ಇವೆ. ಆದರೆ ಈ ಎಲ್ಲ ಊಹಾಪೋಹಗಳನ್ನು ತಮಿಳುನಾಡು ಬಿಜೆಪಿ ಮುಖ್ಯಸ್ಥ ನೈನಾರ್ ನಾಗೇಂದ್ರನ್ ತಳ್ಳಿ ಹಾಕಿದ್ದಾರೆ. ಇದ್ರ ಬಗ್ಗೆ ಮಾತನಾಡಿದ ನೈನಾರ್ ನಾಗೇಂದ್ರನ್ ಇತ್ತೀಚೆಗೆ ರಿಲೀಸ್ ಆದಂಥ ಎಕ್ಸಿಟ್ ಪೋಲ್ಗಳ ವಿಶ್ವಾಸಾರ್ಹತೆಯನ್ನೇ ಪ್ರಶ್ನೆ ಮಾಡಿದ್ದಾರೆ. ಒಪಿನಿಯನ್ ಪೋಲ್ಗಳು ಆಡಳಿತಾರೂಢ ಡಿಎಂಕೆ ಮೈತ್ರಿಕೂಟದ ಪರವಾಗಿ ಪಕ್ಷಪಾತ ತೋರ್ತಾ ಇವೆ. ಅನೇಕ ಕಡೆಗಳಲ್ಲಿ ಕೇವಲ ಡಿಎಂಕೆ ಪರವಾಗಿ ಪ್ರಚಾರ ನಡೀತಾ ಇದೆಯೇ ಹೊರತು ವಾಸ್ತವ ಹಾಗಿಲ್ಲ. ಕಳೆದ 5 ವರ್ಷಗಳಿಂದ ತಮಿಳುನಾಡಿನಲ್ಲಿ ಯಾವ ರೀತಿ ಸರ್ಕಾರ ಅಸ್ತಿತ್ವದಲ್ಲಿದೆ, ಜನರ ಆಲೋಚನೆಗಳು ಹೇಗಿವೆ ಅನ್ನೋದು ಮೇ 4ಕ್ಕೆ ಗೊತ್ತಾಗುತ್ತೆ. ಅಲ್ಲಿ ತನಕ ಕಾದು ನೋಡೋದು ಬುದ್ಧಿವಂತಿಕೆ ಅಂತ ಹೇಳ್ಕೊಂಡಿದ್ದಾರೆ. ಏಪ್ರಿಲ್ 29ಕ್ಕೆ ಬಿಡುಗಡೆಯಾದ ಸಮೀಕ್ಷೆಗಳು ಇಲ್ಲಿನ ವಾಸ್ತವತೆಯನ್ನು ಪ್ರತಿಬಿಂಬಿಸ್ತಾ ಇಲ್ಲ ಅಂತಾನು ಹೇಳಿದ್ದು, ಸರ್ಕಾರಿ ನೌಕರರು, ವ್ಯಾಪಾರಿಗಳು, ಮಹಿಳೆಯರು, ಮಧ್ಯಮ ವರ್ಗದ ಜನರು ಸೇರಿದ ಹಾಗೆ ಸಮಾಜದ ವಿವಿಧ ವರ್ಗಗಳಲ್ಲಿ ಪ್ರಸ್ತುತ ಡಿಎಂಕೆ ಸರ್ಕಾರದ ವಿರುದ್ಧ ತೀವ್ರ ಅಸಮಾಧಾನ ಇದೆ ಅಂತ ಹೇಳಿದರು. ವಿಜಯ್ ಯಾವುದೇ ಕ್ಷೇತ್ರದಲ್ಲಿ ಗೆಲ್ಲೋ ಸಾಧ್ಯತೆಯೇ ಇಲ್ಲ. ಹೀಗಿರುವಾಗ ಬಹುಮತ ಪಡೆಯೋದು ದೂರದ ಮಾತು. ಹೀಗಾಗಿ ಅವರ ಜೊತೆ ಮೈತ್ರಿ ಬಗ್ಗೆ ಯಾವುದೇ ಮಾತುಕತೆಗಳು ನಡೀತಾ ಇಲ್ಲ ಅಂತ ಹೇಳಿದ್ದಾರೆ. ರಾಜಕೀಯದಲ್ಲಿ ಏನು ಬೇಕಾದರೂ ಆಗಬಹುದು. ಈಗ ಆಡಿದ ಮಾತೆ ಒಂದು ಗಳಿಗೆ ಬಿಟ್ಟ ಮೇಲೆ ಚೇಂಜ್ ಆಗುತ್ತೆ. ಅವರ ನಿರ್ಧಾರಗಳಿಗೂ ಹೇಳಿಕೆಗಳಿಗೂ ಸಂಬಂಧವೇ ಇರೋದಿಲ್ಲ. ಮೊದಲೇ ಹೇಳ್ದ ಹಾಗೆ ಒಂದು ರೀತಿ ಅತಂತ್ರ ಸ್ಥಿತಿ ನಿರ್ಮಾಣ ಆಗೋ ಚಾನ್ಸಸ್ ಏನಾದರೂ ಇದ್ದರೆ ತಮಿಳುನಾಡಿನಲ್ಲಿ ಎನ್ಡಿಎ ಟಿವಿಕೆಯ ಬೆಂಬಲ ಪಡೆಯೋದಕ್ಕೆ ಒಂದಷ್ಟು ಪ್ರಯತ್ನಗಳನ್ನು ಮಾಡುತ್ತೆ ಅನ್ನೋದು ರಾಜಕೀಯ ವಿಶ್ಲೇಷಕರ ಮಾತು. ಸೊ ತಮಿಳುನಾಡು ರಾಜಕೀಯದಲ್ಲಿ ಏನಾಗಬಹುದು ಅನ್ನೋದಕ್ಕೆ ಬಹಳ ಕುತೂಹಲ ಇರೋದ್ರಿಂದ ಇನ್ನೊಂದು ದಿನದಲ್ಲಿ ಅದಕ್ಕೆ ಸ್ಪಷ್ಟ ಉತ್ತರ ಸಿಗುತ್ತೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.